ಹಿಮದ ಹೃದಯದಲ್ಲಿ ಅರಳಿದ ಹೂವು ಮುಂದುವರಿದ ಭಾಗ 29. ರುದ್ರ ಮತ್ತು ಮೀರಾ ದಿನೇ ದಿನೇ ಹತ್ತಿರವಾಗುತ್ತಿರುವುದನ್ನು ನೋಡಿ ಇಶಿಕಾಳಿಗೆ ಒಳಗೊಳಗೆ ಕೋಪ ಉಕ್ಕತೊಡಗಿತು. ಅವಳು ಎಷ್ಟೇ ಪ್ರಯತ್ನ ಮಾಡಿದರೂ ರುದ್ರನ ಮನಸ್ಸು ಮೀರಾಳ ಕಡೆಗೇನೆ ಸೆಳೆಯುತ್ತಿತ್ತು. ಇತ್ತ ಮೀರಾಳ ಆರೈಕೆಯಲ್ಲಿ ರುದ್ರನ ಆರೋಗ್ಯವು ಬೇಗನೆ ಸುಧಾರಿಸತೊಡಗಿತು. ಮೀರಾ ಸಮಯಕ್ಕೆ ಔಷಧಿ ಕೊಡುತ್ತಿದ್ದಳು, ಸಮಯಕ್ಕೆ ಊಟ ಮಾಡಿಸುತ್ತಿದ್ದಳು. ಅವನ ಕೈಗೆ ಕಟ್ಟಿದ್ದ ಬ್ಯಾಂಡೇಜನ್ನು ಜಾಗ್ರತೆಯಿಂದ ಬದಲಾಯಿಸುತ್ತಿದ್ದಳು. ರುದ್ರನಿಗೆ ಆ ಕಾಳಜಿ ತುಂಬಾ ಇಷ್ಟವಾಗತೊಡಗಿತ್ತು. ಮೊದಲು ಅವಳನ್ನು ಕೆಣಕಲು ಕಾರಣ ಹುಡುಕುತ್ತಿದ್ದವನು ಈಗ ಅವಳ ಜೊತೆ ಹೆಚ್ಚು ಸಮಯ ಕಳೆಯಲು ಕಾರಣ ಹುಡುಕತೊಡಗಿದ್ದನು. 1 ವಾರ ಕಳೆಯುವಷ್ಟರಲ್ಲಿ ರುದ್ರ ಮೊದಲಿಗಿಂತ ತುಂಬಾ ಚೇತರಿಸಿಕೊಂಡಿದ್ದನು. ಡಾಕ್ಟರ್ ಕೂಡ ಪರೀಕ್ಷೆ ಮಾಡಿ, ಗಾಯ ಚೆನ್ನಾಗಿ ಗುಣ ಆಗ್ತಾ ಇದೆ, ಇನ್ನು ಕೆಲವೇ ದಿನಗಳಲ್ಲಿ ಸಂಪೂರ್ಣವಾಗಿ ನಾರ್ಮಲ್ ಆಗ್ಬಿಡ್ತೀರಾ ಎಂದು ಹೇಳಿದರು. ಡಾಕ್ಟರ್ ಹೋದ ನಂತರ ರುದ್ರನ ಮುಖದಲ್ಲಿ ನಗು ಮೂಡಿತು. ಮುಂದಿನ ದಿನಗಳಲ್ಲಿ ರುದ್ರ ಸಂಪೂರ್ಣವಾಗಿ ಗುಣಮುಖನಾದ ನಂತರ ಅವನಿಗೆ ಮೀರಾಳ ರೂಮ್ ಬಿಟ್ಟು ಹೋಗಲು ಮನಸ್ಸೇ ಆಗುತ್ತಿರಲಿಲ್ಲ. ಈ ಕೆಲ ದಿನಗಳಲ್ಲಿ ಮೀರಾ ಅವನ ಜೀವನದ ಅವಿಭಾಜ್ಯ ಭಾಗವಾಗಿ ಬಿಟ್ಟಿದ್ದಳು. ಒಮ್ಮೆ ಅವನನ್ನು ನೋಡಿದರೆ ಹೆದರಿ ನಡುಗುತ್ತಿದ್ದ ಮೀರಾ ಈಗ ಅವನ ಜೊತೆ ನಗುತ್ತಾ ಮಾತನಾಡುತ್ತಾ ಕಾಳಜಿ ವಹಿಸುತ್ತಾ ತುಂಬಾ ಹತ್ತಿರವಾಗಿದ್ದಳು. ಅದನ್ನೆಲ್ಲ ನೋಡಿ ರುದ್ರನ ಮನಸ್ಸಿಗೆ ಖುಷಿಯಾಗುತ್ತಿತ್ತು. ಗುಣಮುಖವಾದ ಮೇಲೆ ರುದ್ರ ತನ್ನ ರೂಮಿಗೆ ಹೋಗದಿರುವುದನ್ನು ನೋಡಿ ಅವಳು ಒಂದು ದಿನ ಧೈರ್ಯ ಮಾಡಿ ಅವನನ್ನು ಕೇಳಿಯೇ ಬಿಟ್ಟಳು. ಸರ್, ಈಗ ನೀವು ಪೂರ್ತಿ ಗುಣಮುಖರಾಗಿದ್ರಲ್ವಾ, ಈಗಲಾರದು ನಿಮ್ಮ ರೂಮ್ಗೆ ಹೋಗ್ಬೋದಲ್ವಾ? ಅವಳ ಮಾತು ಕೇಳುತ್ತಿದ್ದಂತೆ ರುದ್ರನ ಮುಖ ಗಂಟಕ್ಕಿತ್ತು. ಯಾಕೆ, ನಿನಗೆ ನಾನು ಇಲ್ಲಿರೋದು ಇಷ್ಟ ಇಲ್ವಾ ಎಂದು ಕೇಳಿದನು. ಮೀರಾ ಗಾಬರಿಯಿಂದ, ಅದು ಹಾಗಲ್ಲ ಸರ್ ಎಂದಳು. ಆದರೆ ರುದ್ರ ಸುಮ್ಮನಾಗಲಿಲ್ಲ. ಮತ್ತೆ ಹೇಗೆ, ನಾನು ಸೇವೆ ಮಾಡಿ ನಿಮಗೆ ಸಾಕಾಯ್ತಾ? ಇಲ್ಲ ಸರ್, ನಾನು ಆ ಥರ ಹೇಳ್ತಾ ಇಲ್ಲ ಎಂದು ಅವಳು ತಕ್ಷಣ ಉತ್ತರಿಸಿದಳು. ಹಾಗಾದ್ರೆ ಮತ್ತೆ ಯಾವ ಥರ ಹೇಳ್ತಾ ಇದೆಯಾ ಎಂದು ಅವನು ಕೇಳಿದನು. ಮೀರಾ ಸ್ವಲ್ಪ ಯೋಚಿಸಿ, ನೀವು ಇಲ್ಲೇ ಇದ್ರೆ ಇಶಿಕಾ ಮೇಡಮ್ ಬೇಜಾರಾಗುತ್ತೆ ಅಂತ ಹೇಳಿದಾಗ ಅವಳ ಉತ್ತರ ಕೇಳಿ ರುದ್ರನ ಮುಖ ಮತ್ತಷ್ಟು ಗಂಭೀರವಾಯಿತು. ಓ, ನಿನಗೆ ಅವಳು ಬೇಜಾರು ಕಾಣಿಸುತ್ತೆ, ನನ್ನ ಬೇಜಾರು ಕಾಣಿಸಲ್ಲ ಅಲ್ವಾ? ನಾನು ಹೇಗೆ ಹೋದ್ರೂ ಪರವಾಗಿಲ್ಲ ಎಂದು ಬೇಸರದಿಂದ ಹೇಳಿದನು. ಮೀರಾಳಿಗೆ ಏನು ಹೇಳಬೇಕೆಂದು ಗೊತ್ತಾಗಲಿಲ್ಲ. ನೀವು ನನ್ನ ಮಾತನ್ನು ತಪ್ಪಾಗಿ ಅರ್ಥ ಮಾಡ್ಕೊಳ್ತಾ ಇದ್ದೀರಾ ಸರ್, ನಾನು ಆ ಅರ್ಥದಲ್ಲಿ ಹೇಳಿಲ್ಲ ಎಂದು ಅವಳು ಹೇಳಿದಳು. ನಂತರ ನಿಧಾನವಾಗಿ, ನಿಮ್ಮ ಮಗನಿಗೆ ನಿಮ್ಮ ಅವಶ್ಯಕತೆ ಇದೆ, ಅವನು ನಿಮ್ಮನ್ನು ಮಿಸ್ ಮಾಡ್ಕೋಬೋದಲ್ವಾ? ನೀವು ವೇಹಾನ್ ಜೊತೆಗೇನಿದ್ರೆ ಅವನಿಗೂ ಬೇಜಾರಾಗ್ಬೋದಲ್ವಾ ಎಂದಳು. ಈ ಬಾರಿ ರುದ್ರನಿಗೆ ಅವಳ ಮಾತು ನಿಜ ಅನಿಸಿತು. ಹೌದಲ್ವಾ, ನಾನು ಸಾರಾಂಶ್ನ ಜೊತೆ ಸಮಯ ಕಳೆದು ತುಂಬ ದಿನ ಆಯಿತು ಎಂದು ಮನಸ್ಸಿನಲ್ಲಿ ಅಂದುಕೊಂಡನು. ಸ್ವಲ್ಪ ಹೊತ್ತು ಮೌನವಾಗಿದ್ದ ಅವನು ಕೊನೆಗೆ ತಲೆಯಾಡಿಸಿದನು. ಸರಿ, ಇನ್ಮೇಲೆ ಕೆಳಗೆ ಇರ್ತೀನಿ. ಆದರೆ ತಕ್ಷಣ ಅವಳ ಕಡೆ ಬೆರಳು ತೋರಿಸಿ, ಹಾಗಂತ ನನ್ನನ್ನು ನೆಗ್ಲೆಕ್ಟ್ ಮಾಡಿದ್ರೆ ಅಷ್ಟೇ ಎಂದು ಹೇಳಿದನು. ಮೀರಾಳ ತುಟಿಗಳ ಮೇಲೆ ನಗು ಮೂಡಿತು. ರುದ್ರ ಮುಂದುವರಿಸಿದನು, ನಾಳೆಯಿಂದ ಆಫೀಸ್ಗೆ ಹೋಗಬೇಕು, ರೆಡಿಯಾಗು ಎಂದಾಗ ಮೀರಾ ಅವನನ್ನೇ ನೋಡಿದಳು. ಆದರೆ ಅವನು ಇನ್ನೇನು ಹೇಳದೆ, ನಾನು ಕೆಳಗೆ ಹೋಗ್ತೀನಿ ಎಂದು ಹೇಳಿ ನಿಧಾನವಾಗಿ ರೂಮಿನಿಂದ ಹೊರನಡೆದನು. ಅವನ ಹೆಜ್ಜೆಗಳ ಸದ್ದು ದೂರವಾಗುತ್ತಾ ಹೋದಂತೆ ಯಾಕೋ ಮೀರಾಳ ಹೃದಯದಲ್ಲಿ ಒಂದು ಖಾಲಿತನ ಮೂಡಿತು. ಅವನು ಹೋದ ನಂತರವೇ ಅವನ ಉಪಸ್ಥಿತಿ ತನ್ನ ಜೀವನದಲ್ಲಿ ಎಷ್ಟು ಮುಖ್ಯವಾಗಿ ಬಿಟ್ಟಿದೆ ಅನ್ನೋದು ಅವಳಿಗೆ ಅರಿವಾಗತೊಡಗಿತು. ರುದ್ರ ತನ್ನ ರೂಮಿಗೆ ಹೋದ ತಕ್ಷಣ ಸಾರಾಂಶ್ ಓಡಿ ಬಂದು ಅವನನ್ನು ಬಿಗಿಯಾಗಿ ಅಪ್ಪಿಕೊಂಡನು. ಡ್ಯಾಡಿ ಎಂದು ಖುಷಿಯಿಂದ ಕರೆದನು. ಎಷ್ಟು ದಿನ ಆಯಿತು ನಿಮ್ಮ ಜೊತೆ ಟೈಮ್ ಕಳೆದು, ನೀವು ನನ್ನನ್ನು ಮರೆತೇ ಬಿಟ್ರಾ ಎಂದು ಮುನಿಸಿಕೊಂಡಂತೆ ಕೇಳಿದನು. ಸಾರಾಂಶನ ಮಾತು ಕೇಳಿ ರುದ್ರನ ಮುಖದಲ್ಲಿ ನಗು ಮೂಡಿತು. ಅವನು ಮಗನ ತಲೆ ಸವರುತ್ತಾ, ನಿನ್ನನ್ ಮಗ ಕಣೋ, ನಿನ್ನನ್ನು ಮರಿತೀನ ನಾನು ಎಂದನು. ಸಾರಾಂಶ್ ಕೂಡಲೇ ಕೇಳಿದನು, ಮತ್ತೆ ಯಾಕೆ ಅಲ್ಲೇ ಇದ್ರಿ? ನಾನು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೊಂಡ್ಬಿಟ್ಟೆ ಗೊತ್ತಾ ಎಂದನು. ರುದ್ರ ಅವನನ್ನು ತನ್ನ ಹತ್ತಿರ ಕುಳ್ಳಿರಿಸಿಕೊಂಡು, ನನಗೆ ಜಾಸ್ತಿ ಓಡಾಡಿಕೆ ಆಗ್ತಾ ಇರಲಿಲ್ಲಲ್ವಾ, ಅದಕ್ಕೆ ಅಲ್ಲೇ ಇದ್ದೆ, ಇನ್ಮೇಲೆ ನಿನ್ನ ಜೊತೆಗೇನೆ ಇರ್ತೀನಿ. ಅವನ ಮಾತು ಕೇಳಿ ಸಾರಾಂಶನ ಕಣ್ಣುಗಳು ಹೊಳೆಯತೊಡಗಿದವು. ಪ್ರಾಮಿಸ್
ಎಂದು ತನ್ನ ಪುಟ್ಟ ಬೆರಳನ್ನು ಮುಂದಿಟ್ಟನು. ರುದ್ರ ನಗುತ್ತಾ, ಪ್ರಾಮಿಸ್ ಎಲ್ಲ ಹಾಕಬೇಕು, ನಿನಗೆ ನನ್ನ ಮೇಲೆ ನಂಬಿಕೆ ಇಲ್ವಾ ಎಂದು ಕೇಳಿದನು. ಇದೆ ಡ್ಯಾಡಿ ಎಂದು ಹೇಳಿ ಮತ್ತೆ ಅವನನ್ನು ಅಪ್ಪಿಕೊಂಡನು. ಮಗನ ಪ್ರೀತಿಯನ್ನು ಅನುಭವಿಸುತ್ತಿದ್ದ ರುದ್ರನ ಮನಸ್ಸು ಹಗುರವಾಯಿತು. ಆದರೆ ಪಕ್ಕದಲ್ಲಿ ಕುಳಿತಿದ್ದ ಇಶಿಕಾ ಈ ಎಲ್ಲವನ್ನು ಮೌನವಾಗಿ ಗಮನಿಸುತ್ತಿದ್ದಳು. ಅವಳ ಮುಖದಲ್ಲಿ ನಗು ಇದ್ದರೂ ಮನಸ್ಸಿನಲ್ಲಿ ದ್ವೇಷದ ಬೆಂಕಿ ಹೊತ್ತಿಕೊಂಡಿತ್ತು. ಇಷ್ಟು ದಿನ ಇವನಿಗೆ ಈ ರೂಮ್ ಕಡೆ ಬರ್ಬೇಕಂತ ಅನಿಸಿರ್ಲಿಲ್ಲ. ಅದೇನು ಮೋಡಿ ಮಾಡಿದ್ದಾಳೆ ಏನೋ, ಯಾವಾಗಲೂ ಅವಳ ಜೊತೆಗೇನೆ ಇರ್ತಾನೆ ಎಂದು ಒಳಗೊಳಗೆ ಕುದಿಯತೊಡಗಿದಳು. ರುದ್ರ ವಿಹಾನ್ ಜೊತೆ ನಗುತ್ತಾ ಮಾತನಾಡುತ್ತಿದ್ದ ದೃಶ್ಯ ನೆನಪಿಸಿಕೊಂಡಷ್ಟು ಅವಳ ಕೋಪ ಹೆಚ್ಚಾಗುತ್ತಿತ್ತು. ನಂಗಂತೂ ಕೆಟ್ಟ ಕೋಪ ಬರ್ತಾ ಇದೆ, ಅದು ಇನ್ನೂ ಸ್ವಲ್ಪ ದಿನ ಮಾತ್ರ ಎಂದು ಮನಸ್ಸಿನಲ್ಲಿ ಹೇಳಿಕೊಂಡಳು. ಅವಳ ತುಟಿಗಳ ಮೇಲೆ ನಿಧಾನವಾಗಿ ಅಪಾಯಕಾರಿ ನಗು ಮೂಡಿತು. ರುದ್ರ, ಎಷ್ಟು ದಿನ ಅವಳ ಜೊತೆ ಸಂತೋಷವಾಗಿರ್ತೀಯ ನಾನು ನೋಡ್ತೀನಿ. ಒಂದ್ಸಲ ನನ್ನ ಪ್ಲಾನ್ ಸಕ್ಸಸ್ ಆಯ್ತು ಅಂತ ತಿಳ್ಕೊ, ಆಮೇಲೆ ಅವಳು ನೋಡೋಕ್ಕೂ ಅಸಹ್ಯ ಪಡ್ತೀಯ. ಅವಳ ಮುಖ ಕೂಡ ನೋಡೋಕ್ಕೆ ಇಷ್ಟಪಡಲ್ಲ ನೀನು. ಆಮೇಲೆ ಏನಿದ್ರೆ ನನಗೆ ನಾನೇ ಗೆದ್ದೆ ಎಂದು ಮನಸ್ಸಿನಲ್ಲಿ ಅಂದುಕೊಂಡಳು. ಅವಳ ಕಣ್ಣುಗಳಲ್ಲಿ ವಿಚಿತ್ರವಾದ ಹೊಳಪು ಮೂಡಿತು. ಅವಳು ರೂಪಿಸುತ್ತಿದ್ದ ಸಂಚು ಈ ಮನೆಯ ಎಲ್ಲರ ಜೀವನವನ್ನು ಬದಲಾಯಿಸುವಷ್ಟು ಅಪಾಯಕಾರಿಯಾಗಿತ್ತು. ತನ್ನ ರೂಮಿಗೆ ಬಂದ ನಂತರ ರುದ್ರ ಸಾರಾಂಶ್ನ ಜೊತೆ ಮಾತನಾಡುತ್ತಾ ಅವನಿಗೆ ಸಮಯ ಕಳೆದಿದ್ದೇ ಗೊತ್ತಾಗಲಿಲ್ಲ. ಆದರೆ ರಾತ್ರಿ ಗಾಢವಾಗುತ್ತಿದ್ದಂತೆ ಅವನ ಮನಸ್ಸನ್ನು ಮತ್ತೆ ಮೀರಾಳ ನೆನಪು ಆವರಿಸತೊಡಗಿತು. ಹಾಸಿಗೆಯಲ್ಲಿ ಮಲಗಿದ್ದರೂ ನಿದ್ರೆ ಬರಲಿಲ್ಲ. ಒಂದು ಮಗ್ಗಲು ಮತ್ತೊಂದು ಮಗ್ಗಲು, ಎಷ್ಟೇ ಹೊರಳಾಡಿದರೂ ಮನಸ್ಸಿಗೆ ನೆಮ್ಮದಿ ಸಿಗಲಿಲ್ಲ. ಕೊನೆಗೆ ಎದ್ದು ಹೊರಗೆ ಬಂದನು. ಹಾಲ್ನಲ್ಲಿ ನಿಂತು ಮೀರಾಳ ರೂಮಿನ ಕಡೆ ನೋಡಿದನು. ರೂಮಿನೊಳಗೆ ಮಂದವಾದ ಬೆಳಕು ಕಾಣಿಸುತ್ತಿತ್ತು. ಮಲಗಿದ್ದಾಳ? ಮಲಗಿರ್ಬೋದು, ಇವಳಿಗೆ ನನ್ನ ಬಗ್ಗೆ ಎಲ್ಲಿ ನೆನಪಿರುತ್ತೆ ಎಂದು ಬೇಸರದಿಂದ ಅಂದುಕೊಂಡು ಸೋಫಾದ ಮೇಲೆ ಕುಳಿತನು. ಇತ್ತ ಮೀರಾಳ ಸ್ಥಿತಿಯು ಬೇರೆ ಇರಲಿಲ್ಲ. ಮಗ್ಗುಲು ಬದಲಾಯಿಸಿದರೂ ಕಣ್ಣು ಮುಚ್ಚಿದರೂ ನಿದ್ರೆ ಮಾತ್ರ ಹತ್ತಿರ ಬರಲಿಲ್ಲ. ಎದ್ದು ಕುಳಿತ ಅವಳು ವಿಹಾನ್ ಕಡೆ ನೋಡಿದಳು. ಅವನು ಗಾಢ ನಿದ್ರೆಯಲ್ಲಿದ್ದನು. ಛೇ, ನನ್ಗೆ ಯಾಕೆ ನಿದ್ರೆ ಬರ್ತಾ ಇಲ್ಲ? ರುದ್ರ ಸರ್ ಇದ್ದಾಗ ಚೆನ್ನಾಗಿ ನಿದ್ರೆ ಬರ್ತಾ ಇತ್ತು, ಈಗ ಯಾಕೆ ಹೀಗೆ ಆಗ್ತಾ ಇದೆ? ನಾನು ರುದ್ರ ಸರ್ ನಾನು ಮಿಸ್ ಮಾಡ್ಕೊಳ್ತಾ ಇದ್ದೀನಾ ಎಂದು ಯೋಚಿಸಿದಳು. ಮುಂದಿನ ಕ್ಷಣ ತಾನೇ ತಲೆಯಾಡಿಸಿದಳು. ಇಲ್ಲ ಇಲ್ಲ, ನಾನು ಯಾಕೆ ಅವ್ರನ್ನ ಮಿಸ್ ಮಾಡಿಕೊಳ್ಳಿ ಎಂದು ತನ್ನ ಮನಸ್ಸನ್ನೇ ಸಮಾಧಾನಪಡಿಸಿಕೊಳ್ಳಲು ಪ್ರಯತ್ನಿಸಿದಳು. ರಾತ್ರಿಯ ನಿಶ್ಶಬ್ದದಲ್ಲಿ ಮನೆ ಪೂರ್ತಿ ಮಲಗಿತ್ತು. ಆದರೆ ರುದ್ರ ಮತ್ತು ಮೀರಾಳ ಕಣ್ಣುಗಳಿಗೆ ಮಾತ್ರ ನಿದ್ರೆ ದೂರವಾಗಿತ್ತು. ನಂತರ ಮೀರಾ ನಿಧಾನವಾಗಿ ರೂಮಿನಿಂದ ಹೊರಗೆ ಬಂದಳು. ಆದರೆ ಹಾಲ್ನಲ್ಲಿ ಕುಳಿತಿದ್ದ ರುದ್ರನನ್ನು ನೋಡಿದ ಕ್ಷಣ ಅವಳ ಏತೆ ಪಡಿತ ಹೆಚ್ಚಾಯಿತು. ಅರೆ, ಇವರೇನು ಮಾಡ್ತಾ ಇದ್ದಾರೆ? ಇವರೇನಾದರೂ ನನ್ನ ನೋಡಿದ್ರೆ ಅಷ್ಟೇ ಎಂದುಕೊಂಡ ಅವಳು ತಕ್ಷಣ ಹಿಂತಿರುಗಿ ರೂಮಿನೊಳಗೆ ಬಂದು ಮಲಗಿಕೊಂಡಳು. ಇತ್ತ ರುದ್ರನ ದೃಷ್ಟಿ ಮತ್ತೆ ಮತ್ತೆ ಅವಳ ರೂಮಿನ ಕಡೆ ಹೋಗುತ್ತಿತ್ತು. ನಾನಿಲ್ಲಿ ನಿದ್ರೆ ಇಲ್ಲದೆ ಒದ್ದಾಡ್ತಾ ಇದ್ರೆ ಇವಳು ಕುಂಭಕರ್ಣನ ಹಾಗೆ ಮಲಗಿರ್ಬೇಕು ಎಂದುಕೊಂಡನು. ಆದರೆ ಮುಂದಿನ ಕ್ಷಣ ಅವನ ಮನಸ್ಸಿನಲ್ಲಿ ಮತ್ತೊಂದು ಆಲೋಚನೆ ಮೂಡಿತು. ಅಥವಾ ಇವಳಿಗೂ ನಂತರ ನಿದ್ರೆ ಬರ್ತಾ ಇಲ್ವಾ, ಹೇಗೆ ಒಂದ್ಸಲ ಹೋಗಿ ನೋಡ್ಲಾ ಎಂದುಕೊಂಡನು. ಕೊನೆಗೆ ಮನಸ್ಸಿನ ಮಾತು ಕೇಳಿದನು. ನಿಧಾನವಾಗಿ ಮೀರಾಳ ರೂಮಿನತ್ತ ನಡೆದನು. ತನ್ನ ಹತ್ತಿರ ಇದ್ದ ಕೀ ಬಳಸಿ ಬಾಗಿಲು ತೆಗೆದು ಒಳಗೆ ಹೋದನು. ಒಳಗೆ ಬಂದ ಹೆಜ್ಜೆಯ ಸದ್ದು ಕೇಳಿದ ಕೂಡಲೇ ಮೀರಾಳಿಗೆ ಬಂದಿದ್ದು ರುದ್ರನೇ ಎಂದು ಗೊತ್ತಾಯಿತು. ಅವಳ ಎದೆ ಬಡಿತ ಜೋರಾಗತೊಡಗಿತು. ಆದರೆ ನಿದ್ರೆ ಬಂದವಳಂತೆ ಕಣ್ಣು ಮುಚ್ಚಿಕೊಂಡು ಮಲಗಿದಳು. ರುದ್ರ ಅವಳ ಹತ್ತಿರ ಬಂದು ಕುಳಿತನು. ಕೆಲ ಕ್ಷಣ ಅವಳ ಮುಖವನ್ನೇ ನೋಡುತ್ತಾ ಇದ್ದನು. ಇವಳಿಗೆ ನಿಜವಾಗ್ಲೂ ನಿದ್ರೆ ಬಂದಿದೆ ಎಂದುಕೊಂಡನು. ನನಗೆ ಮಾತ್ರ ನಿದ್ರೆ ಬರ್ತಾ ಇಲ್ವೇ, ಇಲ್ಲೇ ಮಾಡ್ಕೊಳ್ಳ ಎಂದು ಮನಸ್ಸು ಕೇಳಿತು. ಆದರೆ ತಕ್ಷಣ ತಲೆಯಾಡಿಸಿದನು. ಇಲ್ಲ, ಕೆಳಗೆ ಹೋಗ್ತೀನಿ ಎಂದು ಎದ್ದು ಹೊರಡಲು ಮುಂದಾದನು. ಒಂದು ಹೆಜ್ಜೆ ಮುಂದೆ ಇಟ್ಟನು. ಆದರೆ ಮನಸ್ಸು ಮತ್ತೆ ಅವನನ್ನು ತಡೆಯಿತು. ಹಿಂತಿರುಗಿ ಮೀರಾಳ ಹತ್ತಿರ ಬಂದನು. ನಿಧಾನವಾಗಿ ಅವಳ ಹಣೆಗೆ ಮುತ್ತಿಟ್ಟನು. ಮೀರಾಳ ಹೃದಯ ಕ್ಷಣಕ್ಕೆ ನಿಂತಂತಾಯಿತು.
ಆದರೂ ಏನು ಗೊತ್ತಿಲ್ಲದಂತೆ ಕಣ್ಣು ಮುಚ್ಚಿಕೊಂಡೇ ಮಲಗಿದಳು. ನಂತರ ರುದ್ರ ಬಾಗಿಲಿನ ಬಳಿ ಹೋಗಿ ಡೋರ್ ಲಾಕ್ ಮಾಡಿದನು. ಮತ್ತೆ ಹಿಂತಿರುಗಿ ಬಂದು ಅವಳ ಪಕ್ಕದಲ್ಲೇ ಮಲಗಿಕೊಂಡನು. ಆಳವಾಗಿ ಉಸಿರೆಳೆದನು. ನಿಧಾನವಾಗಿ ಅವಳ ಹತ್ತಿರ ಸರಿದನು. ನಂತರ ಅವಳನ್ನು ತನ್ನ ತೋಳುಗಳಲ್ಲಿ ಬಿಗಿಯಾಗಿ ಸೆರೆ ಹಿಡಿದು ಮಲಗಿಕೊಂಡನು. ಆ ಕ್ಷಣದಲ್ಲಿ ಅವನ ಮನಸ್ಸಿಗೆ ವಿಚಿತ್ರವಾದ ನೆಮ್ಮದಿ ಸಿಕ್ಕಿತು. ಆದರೆ ಮೀರಾಳಿಗೆ ಉಸಿರಾಡಲು ಕಷ್ಟವಾಗತೊಡಗಿತು. ಅವಳು ನಿಧಾನವಾಗಿ ಅವನ ಕಡೆ ತಿರುಗಿದಳು. ಈಗ ಅವರಿಬ್ಬರ ಮುಖಗಳ ನಡುವೆ ಕೆಲವೇ ಇಂಚುಗಳ ಅಂತರವಿತ್ತು. ಅವನ ಬಿಸಿಯಾದ ಉಸಿರು ಅವಳ ಕೆನ್ನೆಗೆ ತಾಗುತ್ತಿತ್ತು. ಮೀರಾಳ ಹೃದಯ ವೇಗವಾಗಿ ಬಡಿದುಕೊಳ್ಳುತ್ತಿತ್ತು. ಅವಳು ಸಾವರಿಸಿಕೊಂಡು ಎದ್ದು ಕುಳಿತುಕೊಳ್ಳಲು ಪ್ರಯತ್ನಿಸಿದಳು. ಆದರೆ ಅವಳು ಎದ್ದ ಕ್ಷಣವೇ ರುದ್ರ ಅವಳ ಕೈ ಹಿಡಿದು ಮತ್ತೆ ತನ್ನ ಪಕ್ಕದಲ್ಲಿ ಮಲಗಿಸಿದನು. ಅವನ ಹಿಡಿತದಲ್ಲಿ ವಿಚಿತ್ರವಾದ ಹಕ್ಕು ಇತ್ತು ಮತ್ತು ಮೀರಾಳ ಹೃದಯದಲ್ಲಿ ಹೊಸತೊಂದು ಭಾವನೆ ಹುಟ್ಟಿಕೊಳ್ಳತೊಡಗಿತ್ತು. ಅವನ ಸಾಮೀಪ್ಯತೆಯಿಂದ ಮೀರಾಳ ಹೃದಯ ಜೋರಾಗಿ ಬಡಿದುಕೊಳ್ಳತೊಡಗಿತು. ನಾನು ಬಂದಿದ್ದೀನಿ ಅಂತ ಗೊತ್ತಿದ್ರು ನಿದ್ರೆ ಬಂದವಳಂತ ನಾಟಕ ಮಾಡ್ತಾ ಇದೆಯಾ ಎಂದು ಅವನು ಅವಳ ಕಣ್ಣೊಳಗೆ ನೋಡುತ್ತಾ ಕೇಳಿದನು. ಮೀರಾ ತಕ್ಷಣ ಕಣ್ಣು ತಿರುಗಿಸಿಕೊಂಡಳು. ಇಲ್ಲ, ನನಗೆ ನಿಜವಾಗ್ಲೂ ನಿದ್ರೆ ಬಂದಿತ್ತು ಎಂದಳು. ರುದ್ರ ತುಂಟನಗು ನಗುತ್ತಾ, ಹೌದಾ, ಎಲ್ಲಿ ನನ್ನ ಮುಖ ನೋಡಿ ಹೇಳು ಎಂದನು. ಮೀರಾ ನಾಚಿ ನೀರಾದಳು. ಅವನ ಕಣ್ಣುಗಳನ್ನು ಎದುರಿಸುವ ಧೈರ್ಯ ಅವಳಿಗಿರಲಿಲ್ಲ. ಕೊನೆಗೆ ನಿಧಾನವಾಗಿ, ನೀವು ಎಲ್ಲಿ ಉಳಿದುಕೊಳ್ತೀರೋ ಅಂತ ಕಣ್ಮುಚ್ಕೊಂಡು ಮಲಗಿದೆ ಎಂದು ಸತ್ಯ ಹೇಳಿಬಿಟ್ಟಳು. ಅವಳ ಮಾತು ಕೇಳಿದ ರುದ್ರನ ಮುಖದಲ್ಲಿ ಸಂತೋಷದ ನಗು ಮೂಡಿತು. ಅವನು ಅವಳನ್ನು ಇನ್ನೂ ಗಟ್ಟಿಯಾಗಿ ತನ್ನ ತೋಳುಗಳಲ್ಲಿ ಸೆರೆ ಹಿಡಿದನು. ನಾನು ಇಲ್ಲೇ ಉಳಿದುಕೊಂಡೆ ನಿಮ್ಗೆ ಕಷ್ಟ ಆಗುತ್ತಾ ಎಂದು ಕೇಳಿದನು. ಇಲ್ಲ, ಹಾಗೇನಿಲ್ಲ ಸರ್ ಎಂದಳು ಮೀರಾ. ಮತ್ತೆ ಯಾಕೆ ಆ ರೀತಿ ಮಾಡಿದೆ ಎಂದು ಕೇಳುತ್ತಾ ಅವನು ತನ್ನ ಮುಖವನ್ನು ಅವಳ ಕೆನ್ನೆಯ ಹತ್ತಿರ ತಂದನು. ಮೀರಾಳ ಉಸಿರಾಟ ವೇಗವಾಯಿತು. ಅವನ ಸನಿಹ ಅವಳನ್ನು ಸಂಪೂರ್ಣವಾಗಿ ಗಾಬರಿಗೊಳಿಸಿತು. ಸರ್, ಏನ್ ಮಾಡ್ತಾ ಇದ್ದೀರಾ ಎಂದು ತಡವರಿಸುತ್ತಾ ಕೇಳಿದಳು. ರುದ್ರ ನಗುತ್ತಾ, ಏನ್ ಮಾಡ್ತಾ ಇದ್ದೀನಿ, ನನ್ನ ಹೆಂಡತಿ ಜೊತೆ ಮಲಗಿದ್ದೀನಿ ಅಷ್ಟೇ. ಅವನ ಉತ್ತರ ಕೇಳಿ ಮೀರಾಳ ಕೆನ್ನೆಗಳು ಕೆಂಪಾದವು. ದೂರ ಹೋಗಿ ಸರ್ ಎಂದಳು. ಹೋಗಲ್ಲ ಎಂದು ರುದ್ರ ತಕ್ಷಣ ಉತ್ತರಿಸಿದನು. ಏನ್ ಮಾಡ್ತೀಯಾ ಎಂದು ತುಂಟತನದಿಂದ ಕೇಳಿದನು. ಅವನ ದೃಷ್ಟಿ ಮೀರಾಳ ಮೇಲೆ ನೆಟ್ಟಿತ್ತು. ಮೀರಾಳ ಹೃದಯ ಬಡಿತ ಇನ್ನಷ್ಟು ಜೋರಾಯಿತು. ಸರ್ ಎಂದು ಕರೆಯುತ್ತಾ ಅವಳು ಮಾತು ಮುಂದುವರಿಸಲಾಗದೆ ಹೋದಳು. ಅವಳ ಧ್ವನಿಯಲ್ಲಿದ್ದ ನಡುಕ ಸ್ಪಷ್ಟವಾಗಿ ಕೇಳಿಸುತ್ತಿತ್ತು. ಅವಳ ಅದರಗಳು ನಡುಗುತ್ತಿದ್ದವು. ರುದ್ರ ಅವಳ ಅದರಗಳತ್ತ ತನ್ನ ಅದರಗಳನ್ನು ತಂದು ಕೆಲವು ಕ್ಷಣ ಅವಳನ್ನೇ ತೀಕ್ಷ್ಣವಾಗಿ ನೋಡಿದನು. ನಂತರ ಅವಳ ಮುಖದ ಮೇಲೆ ಹಾರಾಡುತ್ತಿದ್ದ ಕೂದಲನ್ನು ನಿಧಾನವಾಗಿ ಸರಿಸಿದನು. ಅವನ ಸ್ಪರ್ಶಕ್ಕೆ ಮೀರಾ ಕಣ್ಣು ಮುಚ್ಚಿಕೊಂಡಳು. ಕೆಲ ಕ್ಷಣ ಮೌನ ಆವರಿಸಿತು. ನಂತರ ರುದ್ರ ಮೃದುವಾಗಿ, ನಿನ್ಗೆ ಇಷ್ಟ ಇಲ್ಲಂದ್ರೆ ಬೇಡ ಬಿಡು ಎಂದನು. ಈಗ ಸುಮ್ಮನೆ ಏನೋ ಮಾತಾಡಿದ್ರೆ ಮಲಗಬೇಕು, ಇಲ್ಲಾಂದ್ರೆ ಗೊತ್ತಲ್ವ ಏನ್ ಮಾಡ್ತೀನಂತ ಎಂದು ಹೇಳಿ ಅವಳ ಹಣೆಗೆ ಮುತ್ತಿಟ್ಟು ಅವಳತ್ತ ನಗುತ್ತಾ ನೋಡಿದನು. ಮೀರಾ ಏನು ಮಾತನಾಡಲಿಲ್ಲ. ಅವಳ ಮನಸ್ಸು ಈಗಾಗಲೇ 1000 ಪ್ರಶ್ನೆಗಳಿಂದ ತುಂಬಿತ್ತು. ಕೊನೆಗೆ ಮೌನವಾಗಿ ಕಣ್ಣು ಮುಚ್ಚಿಕೊಂಡಳು. ರುದ್ರ ಸಣ್ಣದಾಗಿ ನಗುತ್ತಾ ಅವಳನ್ನು ತನ್ನ ತೋಳುಗಳಲ್ಲಿ ಸೇರಿಸಿಕೊಂಡನು. ಆ ರಾತ್ರಿ ಒಬ್ಬಳಿಗೆ ನಿದ್ದೆ ಬರದೆ ಹೃದಯ ಬಡಿತ ಕೇಳಿಸುತ್ತಿತ್ತು. ಇನ್ನೊಬ್ಬನಿಗೆ ಅವಳ ಸನಿಹದಲ್ಲಿದ್ದ ನೆಮ್ಮದಿ ಸಾಕಾಗಿತ್ತು. ಚಂದ್ರನ ಬೆಳಕಿನಲ್ಲಿ ಇಬ್ಬರ ಮನಸ್ಸುಗಳು ಮಾತಿಲ್ಲದೆ ಮತ್ತಷ್ಟು ಹತ್ತಿರವಾಗುತ್ತಿದ್ದವು. ಬೆಳಗ್ಗೆ ಸೂರ್ಯನ ಕಿರಣಗಳು ಕಿಟಕಿಯ ಮೂಲಕ ಕೋಣೆಯೊಳಗೆ ಹರಡುತ್ತಿದ್ದಂತೆ ರುದ್ರನಿಗೆ ನಿಧಾನವಾಗಿ ಎಚ್ಚರವಾಯಿತು. ಕಣ್ಣು ತೆರೆದ ತಕ್ಷಣ ಅವನ ದೃಷ್ಟಿ ತನ್ನ ಎದೆಯ ಮೇಲೆ ನೆಮ್ಮದಿಯಾಗಿ ಮಲಗಿದ್ದ ಮೀರಾಳ ಮೇಲೆ ಬಿತ್ತು. ರಾತ್ರಿ ಇಡೀ ಅವನ ಪಕ್ಕದಲ್ಲಿ ಅವನಿಗೆ ಅಂಟಿಕೊಂಡೇ ಮಲಗಿದ್ದಳು. ಅವಳ ಮುಖದಲ್ಲಿ ಮಗುವಿನಂತಹ ಮುಗ್ಧತೆ ಕಾಣಿಸುತ್ತಿತ್ತು. ರುದ್ರನ ತುಟಿಗಳ ಮೇಲೆ ಸಣ್ಣ ನಗು ಮೂಡಿತು. ನನ್ನ ಮುದ್ದು ಹೆಂಡತಿ ಎಂದು ಮನಸ್ಸಿನಲ್ಲೇ ಅಂದುಕೊಂಡನು. ಕೆಲ ಕ್ಷಣ ಅವಳನ್ನೇ ದಿಟ್ಟಿಸಿ ನೋಡುತ್ತಿದ್ದನು. ನಂತರ ಅವಳ ಮುಖದ ಮೇಲೆ ಬಿದ್ದಿದ್ದ ಕೂದಲನ್ನು ನಿಧಾನವಾಗಿ ಸರಿಸಿದನು. ಅವಳ ಬೆರಳುಗಳ ಸ್ಪರ್ಶಕ್ಕೂ ಅವಳು ಎಚ್ಚರವಾಗಲಿಲ್ಲ. ರುದ್ರ ಪ್ರೀತಿಯಿಂದ ಅವಳ ಹಣೆಗೆ ಮುತ್ತಿಟ್ಟನು. ಇನ್ನು ಸ್ವಲ್ಪ ಹೊತ್ತು ಹೀಗೆ ಇರ್ಬೇಕನ್ನಿಸ್ತಾ ಇದೆ ಎಂದು ಅಂದುಕೊಂಡರೂ ತನ್ನನ್ನು ತಾನೇ ತಡೆದುಕೊಂಡನು. ನಿಧಾನವಾಗಿ ಅವಳನ್ನು ಎಚ್ಚರವಾಗದಂತೆ ಪಕ್ಕಕ್ಕೆ ಸರಿಸಿ ಎದ್ದನು. ನಂತರ ಫ್ರೆಶ್ ಆಗಲು ಬಾತ್ರೂಮ್ಗೆ ಹೋದನು. ಸ್ವಲ್ಪ ಸಮಯದ ನಂತರ ಫ್ರೆಶ್ ಆಗಿ ಹೊರಗೆ ಬಂದನು. ಅಷ್ಟರಲ್ಲಿ ಮೀರಾಳಿಗೂ ಎಚ್ಚರವಾಗಿತ್ತು.
ಅವಳು ಆಲಸಿಯಾಗಿ ಕಣ್ಣು ತೆರೆದು ಸುತ್ತಲೂ ನೋಡಿದಳು. ಮುಂದೆ ನಿಂತಿದ್ದ ರುದ್ರನನ್ನು ನೋಡಿದ ಕ್ಷಣ ಅವಳಿಗೆ ರಾತ್ರಿಯ ಘಟನೆಗಳೆಲ್ಲ ನೆನಪಾದವು. ಅವಳ ಮುಖ ನಾಚಿಕೆಯಿಂದ ಕೆಂಪಾಯಿತು. ತಕ್ಷಣ ಎದ್ದು ಕುಳಿತುಕೊಂಡಳು. ರುದ್ರ ಅವಳನ್ನೇ ನೋಡಿ ತುಂಟ ನಗು ನಗಿದನು. ಗುಡ್ ಮಾರ್ನಿಂಗ್ ಮೀರಾ ಎಂದನು. ಮೀರಾ ಸಂಕೋಚದಿಂದ ಗುಡ್ ಮಾರ್ನಿಂಗ್ ಸರ್ ಎಂದಳು. ಅವಳು ಮತ್ತೆ ಸರ್ ಎಂದು ಕರೆದ ತಕ್ಷಣ ಅವನ ಹುಬ್ಬು ಕುಣಿಸಿತು. ಮತ್ತೆ ಸರ್ ಶುರು ಆಯ್ತಾ ಎಂದು ಕೇಳಿದನು. ಮೀರಾ ಗಾಬರಿಯಿಂದ ಅವನ ಕಡೆ ನೋಡಿದಳು. ಮತ್ತೆ ಏನಂತ ಕರೆಯಲಿ ಎಂದು ಕೇಳಿದಳು. ರುದ್ರ ಅವಳ ಹತ್ತಿರ ಬಂದು ನಿಂತನು. ಇನ್ಮೇಲಿದ್ದ ಸರ್ ಅಂತ ಕರಿಬೇಡ, ನಾನು ನಿನ್ನ ಗಂಡ, ರೀ ಅಂತ ಕರಿ ಎಂದನು. ಮೀರಾ ಕಣ್ಣುಗಳು ದೊಡ್ಡದಾದವು. ಸರ್, ನಾನು ರೀ ಅಂತ ಹೇಗೆ ಕರೀಲಿ ಎಂದಳು ನಾಚಿಕೆಯಿಂದ. ರುದ್ರ ನಗುತ್ತಾ, ಅವತ್ತು ನಿದ್ರೆಯಲ್ಲಿ ಕರೆದಿದ್ದೆ ಅಲ್ವಾ, ಆಗ ಬಂದಿದ್ದು ಹೇಗೆ ಯಾಕೆ ಬರಲ್ಲ ಎಂದು ಕೆಣಕಿದನು. ಅವನ ಮಾತು ಕೇಳಿ ಮೀರಾಳ ಮುಖ ಕೆಂಪಾಯಿತು. ಆ ರಾತ್ರಿ ನಿದ್ರೆಯಲ್ಲಿ ತಾನು ಏನು ಮಾತನಾಡಿದ್ದೆ ಎಂಬುದು ನೆನಪಾಗಿ ಸಂಕೋಚವಾಯಿತು. ಅದು ಗೊತ್ತಿಲ್ಲದೆ ಬಂದುಬಿಟ್ಟಿತ್ತು ಎಂದಳು. ರುದ್ರ ಇನ್ನೂ ಹತ್ತಿರ ಬಂದು, ಒಂದ್ಸಲ ಕರೆ ಕೇಳಬೇಕಂತ ಅನ್ನಿಸ್ತಾ ಇದೆ ಎಂದನು. ಮೀರಾ ತಕ್ಷಣ ತಲೆಯಾಡಿಸಿದಳು. ಇಲ್ಲ, ನಾನು ಸರ್ ಅಂತಲೇ ಕರಿತೀನಿ. ರುದ್ರ ಮುಖ ಗಂಟಿಕ್ಕಿದನು. ಹೌದಾ, ಅಂದರೆ ನಿನಗೆ ನಾನು ಇನ್ನೂ ಹೊರಗಿನ ವ್ಯಕ್ತಿನಾ ಎಂದು ಕೇಳಿದನು. ಹಾಗಲ್ಲ ಸರ್ ಎಂದು ಮೀರಾ ತಕ್ಷಣ ಹೇಳಿದಳು. ಮತ್ತೆ ಹೇಗೆ? ಮೀರಾ ಏನು ಉತ್ತರ ಕೊಡಬೇಕು ಎಂದು ಗೊತ್ತಾಗದೆ ಮೌನವಾಗಿದ್ದಳು. ಅದನ್ನು ನೋಡಿ ರುದ್ರ ನಕ್ಕನು. ಸರಿ, ಇವತ್ತಿಗೆ ಬಿಡ್ತೀನಿ, ಆದರೆ ಒಂದಿನ ನೀನೇ ನಾನು ರೀ ಅಂತ ಕರೀತೀಯ ಎಂದು ಆತ್ಮವಿಶ್ವಾಸದಿಂದ ಹೇಳಿದನು. ಅದು ಯಾವತ್ತೂ ಆಗಲ್ಲ ಎಂದು ಹೇಳಿದಾಗ ರುದ್ರ ತುಂಟ ನಗು ನಗುತ್ತಾ, ನೋಡೋಣ ಚಾಲೆಂಜ್ ಎಂದನು. ಮೀರಾ ಅವನ ಮಾತು ಕೇಳಿ ಕಣ್ಣು ದೊಡ್ಡದಾಗಿಸಿದಳು. ರುದ್ರ ಮಾತ್ರ ಅವಳ ನಾಚಿಕೆಯನ್ನು ನೋಡಿ ಮನಸ್ಸಿನಲ್ಲಿ ಖುಷಿ ಪಡುತ್ತಿದ್ದನು. ಬೇಗ ಫ್ರೆಶ್ ಆಗಿ ರೆಡಿಯಾಗು, ಇವತ್ತು ಬೇಗ ಆಫೀಸ್ಗೆ ಹೋಗ್ಬೇಕು. ಆಯ್ತು ಸರ್ ಎಂದು ಹೇಳಿ ಮೀರಾ ಬೇಗನೆ ಫ್ರೆಶ್ ಆಗಲು ಹೋದಳು. ಸ್ವಲ್ಪ ಸಮಯದ ನಂತರ ಅವಳು ಫ್ರೆಶ್ ಆಗಿ ಹೊರಬಂದಳು. ಲೈಟ್ ಕಲರ್ ಸೀರೆಯಲ್ಲಿ ಸರಳವಾದ ಅಲಂಕಾರದಲ್ಲಿ ಮೀರಾ ತುಂಬಾ ಸುಂದರವಾಗಿ ಕಾಣಿಸುತ್ತಿದ್ದಳು. ಅವಳನ್ನು ನೋಡಿದ ರುದ್ರ ಕೆಲ ಕ್ಷಣ ಕಣ್ಣು ಮಿಟಿಕಿಸದೆ ನೋಡುತ್ತಲೇ ನಿಂತನು. ಅವನಿಗೆ ಮತ್ತೆ ಸಮಯ ಕಳೆದದ್ದೇ ಗೊತ್ತಾಗಲಿಲ್ಲ. ವಾಸ್ತವಕ್ಕೆ ಬಂದ ಅವನು, ಸರಿ ನಾನು ಕೂಡ ರೆಡಿ ಆಗ್ತೀನಿ ಅಂತ ಹೇಳಿ ರೆಡಿಯಾಗತೊಡಗಿದನು. ಅವನು ರೆಡಿಯಾಗುತ್ತಿರುವುದನ್ನು ನೋಡಿ ಮೀರಾ ಬಾಲ್ಕನಿಗೆ ಹೋಗಿ ಕುಳಿತುಕೊಂಡಳು. ಕಪ್ಪು ಬಣ್ಣದ ಶರ್ಟ್ ಮತ್ತು ಫಾರ್ಮಲ್ ಪ್ಯಾಂಟ್ನಲ್ಲಿ ಅವನು ಎಂದಿನಂತೆ ಹ್ಯಾಂಡ್ಸಮ್ ಆಗಿ ಕಾಣಿಸುತ್ತಿದ್ದನು. ಅವನ ದೃಷ್ಟಿ ಮಾತ್ರ ಪದೇ ಪದೇ ಮೀರಾಳ ಕಡೆ ಹೋಗುತ್ತಿತ್ತು. ಅಷ್ಟರಲ್ಲಿ ವಿಹಾನ್ಗೆ ಎಚ್ಚರವಾಯಿತು. ಅವರಿಬ್ಬರನ್ನು ನೋಡಿದ ಅವನು ಆಶ್ಚರ್ಯದಿಂದ, ಅಮ್ಮ, ಎಲ್ಲಿಗೆ ಹೋಗಕ್ಕೆ ರೆಡಿ ಆಗ್ತಾ ಇದೆಯಾ? ಡ್ಯಾಡಿ, ನೀವು ಕೂಡ ರೆಡಿಯಾಗಿದ್ದೀರಾ ಎಂದು ಕೇಳಿದನು. ಅವನ ಮಾತು ಕೇಳಿ ಇಬ್ಬರು ಅವನ ಹತ್ತಿರ ಬಂದರು. ಮೀರಾ ಅವನ ತಲೆಯ ಮೇಲೆ ಕೈ ಹಾಕಿ, ನಾವು ಆಫೀಸ್ಗೆ ಹೋಗ್ತಾ ಇದ್ದೀವಿ ಕಂದ, ನಿನ್ನ ಸ್ಕೂಲ್ಗೆ ಕಳಿಸಲು ತಾರಾಂಟಿ ಬರ್ತಾರೆ ಎಂದಾಗ ರುದ್ರ ಕೂಡ ಅವಳ ಮಾತಿಗೆ ತಲೆಯಾಡಿಸಿ, ಚಾಂಪ್ ಹುಷಾರು ಎಂದು ನಗುತ್ತಾ ಹೇಳಿದನು. ನಂತರ ಮೀರಾಳ ಕಡೆ ತಿರುಗಿ, ಮೀರಾ ನಡಿ ಹೋಗೋಣ ಎಂದನು. ವಿಹಾನ್ ಒಲ್ಲದ ಮನಸ್ಸಿನಿಂದ ಅವರಿಬ್ಬರನ್ನು ಬೀಳ್ಕೊಟ್ಟನು. ರುದ್ರ ಮತ್ತು ಮೀರಾ ಮೆಟ್ಟಿಲೆ ಇಳಿದು ಕೆಳಗೆ ಬರುತ್ತಿದ್ದಾಗ ಬ್ರೇಕ್ಫಾಸ್ಟ್ಗೆ ಕುಳಿತಿದ್ದ ಇಶಿಕಾ ಮತ್ತು ಶೌರ್ಯ ಅವರಿಬ್ಬರನ್ನು ಗಮನಿಸಿದರು. ಇಶಿಕಾಳ ಮುಖ ಕ್ಷಣದಲ್ಲೇ ಬದಲಾಯಿತು. ಅವಳ ಕಣ್ಣಲ್ಲಿ ಅಸೂಯೆಯ ಜ್ವಾಲೆ ಮತ್ತಷ್ಟು ಹೊತ್ತಿ ಉರಿಯತೊಡಗಿತು. ಕತೆ ಮುಂದುವರಿಯಿತು. ರುದ್ರನಿಗೆ ಮೀರಾಳ ಮೇಲೆ ಪ್ರೀತಿ ಮೂಡಿದ ಹಾಗೆ ಮೀರಾಳ ಹೃದಯದಲ್ಲೂ ರುದ್ರನಿಗಾಗಿ ಪ್ರೀತಿ ಅರಳುತ್ತಾ. ಆಫೀಸ್ಗೆ ಹೋದ ನಂತರ ಮೀರಾಳಿಗೆ ಯಾವ ರೀತಿಯ ಹೊಸ ಸವಾಲುಗಳು ಮತ್ತು ತೊಂದರೆಗಳು ಎದುರಾಗಲಿವೆ? ಇಶಿಕಾಳ ಮುಂದಿನ ಸಂಚೆ ಏನು? ಅವಳ ಪ್ಲಾನ್ ರುದ್ರ ಮತ್ತು ಮೀರಾಳನ್ನು ದೂರ ಮಾಡುತ್ತಾಯೆ? ಪ್ರೀತಿ, ಅಸೂಯೆ ಮತ್ತು ರಹಸ್ಯಗಳಿಂದ ತುಂಬಿರುವ ಈ ಕಥೆಯ ಮುಂದಿನ ರೋಚಕ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕಥೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕಥೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.